ನಮ್ಮ ಮೆಂಬರ್ ಆಗ್ತೀರಾ ಅಂದ್ರೆ ನಾನು ನಿಮ್ಗೆ ಡಬಲ್ ಸಿಕ್ಕರ್ ಕೊಡ್ತೇನೆ ಅಂತ. ನೀವು ಬೇರೆ ಕೆಲಸ ಇಲ್ಲ ಅಂತ. ಅವಾಗ ಸ್ಟ್ಯಾಂಪ್ ಬೇಕಿದ್ರೆ ಏನಿತ್ತು, ನನ್ನ ಹತ್ರ ಅವಾಗ ಒಂದು ಸಹ ಸ್ಟ್ಯಾಂಪ್ ಇಲ್ಲ. ಅವಾಗ ಕೇಳಿದ್ದ ಅಪ್ಪ ನಮಗೆ ಸ್ಟ್ಯಾಂಪ್ ಬೇಕು. ಅವಾಗ ಈ ಅಸೋಸಿಯೇಷನ್ ಮುಂಚೆ ಮೆಂಬರ್ ಆಗಿದ್ದವರು ಹರೀಶ್ ಅಂತ ಹೇಳೋರು ನನಗೆ ಹೇಳಿದ್ರು, ನೀವು ನಮ್ಮ ಮೆಂಬರ್ ಆಗ್ತೀರಾ ಅಂದ್ರೆ ನಾನು ನಿಮ್ಗೆ ಡಬಲ್ ಸಿಕ್ಕರ್ ಕೊಡ್ತೇನೆ ಅಂತ. ಸೊ ಐ ಗಾಟ್ 400 stamps and she got first prize of that. As per my ನಾನು ಹೇಳಿದ ಹಾಗೆ ಮೆಂಬರ್ ಆಗಿ ಯಾವಾಗ ಇದು 1994. ಹೌದು. ಅದ್ರ ಮೇಲೆ ಏನಾಯ್ತು, ನಾನು ಆರ್ಡಿನರಿ ಮೆಂಬರ್ ಆದೆ, ಮತ್ತೆ ಈಗ ಲೈಫ್ ಮೆಂಬರ್ ಆಗಿ, ಈಗ ಪ್ಯಾಟರ್ನ್ ಮೆಂಬರ್. ಹಾಗೆ ನನ್ನ ಮಗಳು ಲೈಫ್ ಮೆಂಬರು, ನನ್ನ ಅಳಿಯ ಪ್ಯಾಟರ್ನ್ ಮೆಂಬರ್. ಹಾಗೆ ಅಲ್ಲಿಂದ ನಾನು ಮತ್ತೆ ಇದರಲ್ಲಿ ಈ ಸಕ್ರಿಯವಾಗಿ ತೊಡಗಿಸ್ಕೊಂಡು ಈಗ ನಾನು ಅದರಲ್ಲಿ ಉಪಾಧ್ಯಕ್ಷನಾಗಿದ್ದೆ, ವೈಸ್ ಪ್ರೆಸಿಡೆಂಟ್ ಆಗಿ. ಫಸ್ಟ್ ಸ್ಟ್ಯಾಂಪ್ ಇಂದ ಶುರು ಮಾಡಿದ್ದೆ. ಅದ್ರ ಮೇಲೆ ಅದೇ ಸಮಯಕ್ಕೆ ಇನ್ನೊಬ್ರು ಸೋರದಕಲ್ನವರೊಬ್ರು ಒಂದು 10-15 ಕಾಯಿನ್ ಕೊಟ್ಟರು. ಅವ್ರ ನಾವು ಇಲ್ಲಿಂದ ಇದ್ದದ್ದು ಅವ್ರದ್ದು, ನನಗೆ ಬೇಡ, ನಾನು ಕಲೆಕ್ಷನ್ ಮಾಡ್ತೀರಾ ಅಂತೆಲ್ಲ. ಅಲ್ಲಿಂದ ಶುರು ಮಾಡಿದ್ದು ಅದು. ಮತ್ತೆ ಹೀಗೆ ಹೆಮ್ಮರವಾಗಿ ಬೆಳೀತಾ ಹೋಗಿ ಈಗ ನನ್ನ ಹತ್ರ ಸಾಧಾರಣ 200 ದೇಶದ್ದು, ಹೊರ ದೇಶದ್ದು 200 ಕಾಯಿನ್ಸ್ ಇದೆ. ನಮ್ಮ ದೇಶದ್ದು 1000 ರೂಪಾಯಿದು 3 ಕಾಯಿನ್ ಇದೆ. ಅದ್ರ ಮೇಲೆ ಬೇರೆ 500 ಇದ್ದದೆಲ್ಲ ಕೋಮೆಮೊರೇಟಿವ್ ಕಾಯಿನ್ಸ್ ತುಂಬಾ ಇದೆ. ಪ್ರತಿ ಒಂದು 50-52 ಸೆಟ್ ಇದೆ. ಈಗ ನೀವು ಹೇಳಿದ್ರೆ ಹೊರ ದೇಶದಲ್ಲ, ಹೌದು. ಅದು ಯಾವ ರೀತಿ ಕಲೆಕ್ಷನ್? ನೀವೆಲ್ಲ ಹೋಗಿದ್ದೀರಾ? ಬೇರೆ ಬೇರೆ ದೇಶಕ್ಕೆ ಹೋಗಿದ್ದ ಯಾರ ಹತ್ರ ತಗೊಂಡ್ರ? ಅದೆಲ್ಲ ನಾವು ನಮ್ಮ ಅಸೋಸಿಯೇಷನ್ ಅಲ್ಲಿ ಎವ್ರಿ ಮೀಟಿಂಗಿಗೆ ಡೀಲರ್ಸ್ ಮತ್ತೆ ಕಲೆಕ್ಟರ್ಸ್ ಬರ್ತಾರೆ. ಬಂದಾಗ ಅವರ ಹತ್ರ ಎಕ್ಸ್ಚೇಂಜ್ ಮಾಡುವಂತದ್ದು. ಯಾವ ತರ ಹಣ ಕೊಟ್ಟು ಬೈ ಮಾಡ್ತೀರಾ? ಬೈ ಮಾಡ್ತೇವೆ. ನಾನು ಬೇಕಾದ್ರೆ ಮಾಡ್ಬೇಕು. ನಿಮಗೆ ಯಾವುದು ಧರ್ಮಕ್ಕೆ ಸಿಕ್ಕುದಿಲ್ಲ, ಗೊತ್ತಾಯ್ತಾ? ಫಾರಿನ್ ಹೋದಾಗ ನಿಮ್ಗೆ ಸಿಗ್ತದೆ ಸುಲಭ. ಏನಂತ ಹೇಳಿದ್ರೆ ಅಲ್ಲಿ ಎಲ್ಲ ಮೆಷಿನ್ ನಿಂದ ಟಿಕೆಟ್ ಇದೆಲ್ಲ ಸಿಗುತ್ತೆ. ನಾವು ಚಿಲ್ಲರೆ ಎಲ್ಲ ಅದರಲ್ಲಿ ಬಿಡ್ತಾರೆ. ಆ ಚಿಲ್ಲರೆ ಬಿದ್ದದ್ದು ಅಲ್ಲಿ ವ್ಯಾಲ್ಯೂ ಬಿದ್ದಾರೆ, ಅದನ್ನು ಯಾರು ತಿಳಿದ ಅಲ್ಲೇ ಕೈ ಹಾಕಿ ತಗೊಂಡು ಬರ್ಬೋದು. ಅದು ನಾನು ಒಂದು 5 ಗಂಟೆ 10 ಗಂಟೆಗೆ ಹೋಗಿದೆ. 10 ಗಂಟೆ ಹೋದ್ರೆ ಸ್ವಲ್ಪ ಅದು ನನ್ನ ಹತ್ರ ಇರ್ತದೆ, ಆದ್ರೂ ಸ್ವಲ್ಪ ತಗೊಂಡು ಬರ್ತೀನಿ. ಮತ್ತೆ ಇಲ್ಲಿ ನಾವು ಎಲ್ಲರ ಕಾಂಟ್ಯಾಕ್ಟ್ ಇಂದಾಗಿ ಅದನ್ನ ಡೆವಲಪ್ ಮಾಡ್ತಾ ಹೋದ್ರೆ. ಸರ್, ಈಗ ನೀವು ಇದನ್ನ ಇಷ್ಟೆಲ್ಲ ಕಲೆಕ್ಷನ್ ಮಾಡಿದ್ರೆ ನಿಮ್ಗೆ ಕೆಲವರೆಲ್ಲ ಇದೆಲ್ಲ ಯಾಕೆ ಬೇಕು ಆ ತರ ಹೇಳಿಲ್ಲ? ತುಂಬಾ ಜನ ಕೇಳ್ತಾರೆ, ನೀವು ಬೇರೆ ಕೆಲಸ ಇಲ್ಲ ಅಂತ. ಆದ್ರೆ ನಾವು ಯಾವುದೇ ಕೆಲಸ ಮಾಡುವಾಗ ನಮ್ಮ ಮನಸ್ಸಿಗೆ ಒಪ್ಪುವಂತದ್ದು ಎನಿ ಹಾಬಿ ಅದು ವ್ಯಾಪಾರ ಅಲ್ಲ, ಖಾಲಿ ಒಂದು ಮನಸ್ಸಿಗೆ ತೃಪ್ತಿ ಕೊಡುವಂತದ್ದು. ಹಾಗೆ ಇದು ನೋಡಿ, ಈಗ ನಮಗೆ ಈಗ ನೋಡುವಾಗ ಇಷ್ಟು ಖುಷಿ ಕಾಣ್ತದೆ. ಅದು ಇಷ್ಟು ಮಾಡಬೇಕಾದ್ರೆ ನನ್ನದು ಪ್ರಯತ್ನ ಉಂಟು, ನನಗೆ ಮಾತ್ರ ಗೊತ್ತು. ನಾನು ಆಫೀಸಿಂದ ಬಂದ ಮೇಲೆ ಕೂತ್ಕೊಂಡು, ಆಫೀಸ್ ಪ್ರೈವೇಟ್ ಅಲ್ಲಿ ಇದ್ದದ್ದು, ಮನೆಗೆ ಬಂದ ಮೇಲೆ 8 ಗಂಟೆ ರಾತ್ರಿ ಇದನ್ನ ಮಾಡ್ಲಿಕ್ಕೆಲ್ಲ ಕೂತ್ರೆ ಸೆಟ್ ಮಾಡ್ಲಿಕ್ಕೆ 3 ಗಂಟೆ ರಾತ್ರಿ ನಮಗೆ ಗೊತ್ತಾಗುದು. ಅಂದ್ರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಅಷ್ಟು ಬೇಕದು. ಹಾಗೆ ನನ್ನ ಡೆಡಿಕೇಶನ್ ಆಗಿ ಒಂಥರ. ಸರ್, ನೀವೀಗ ಕರೆಕ್ಟ್ ನೋಡಿದ್ರೆ ಈಗಿನ ಕಾಲದ ಮಕ್ಕಳಿಗೆ ನಾನ್ ಚಿಕ್ಕಿರೋ ಸ್ವಲ್ಪ ನಂಗೆ ಇಂಟ್ರೆಸ್ಟ್ ಇತ್ತು ಸ್ಟಾಂಪ್ ಕಲೆಕ್ಟ್ ಮಾಡೋ, ಮತ್ತೆ ಅದಾದ್ಮೇಲೆ ಅಲ್ಲಿಗೆ ಬಿಟ್ಬಿಟ್ಟು. ಹೌದು. ಈಗಿನವ್ರಿಗೆ ಅದು ಸಹ ಇಲ್ಲ. ಸ್ಟಾಂಪ್ ಯಾಕೋಸ್ಕರ ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಇದೆ ಅಂದ್ರೆ ಮುಖ್ಯವಾಗಿ ಈ ಮೊಬೈಲ್ ಮತ್ತೆ ಮಾಧ್ಯಮಗಳು. ಮುಂಚೆ ಟಿವಿ ಇರ್ಲಿಲ್ಲ, ಇನ್ನೊಂದು ಏನಿಲ್ಲ. ಎಲ್ಲ ಈ ಮಾಧ್ಯಮಗಳಿಂದಾಗಿ ಆಗಿದೆ ಅಂತ ಹೇಳಿದ್ರೆ ಜಗತ್ತು ಸಣ್ಣದಾಗಿದೆ. ಮತ್ತೆ ಮತ್ತೆ ಯಾವ ಇದು ತಿಳಿಯಲ್ಲ, ಯಾವ ವಿಷಯ ಸಹ ಬೇಸಿಕ್ ಯಾರಿಗೆ ಗೊತ್ತಿದೆ. ಮುಂಚೆ ನೀವು 1ನೇ ಕ್ಲಾಸಲ್ಲಿ ನಿಮ್ಗೆ ಏನಾಗ್ತಿದ್ರೆ ಮಾವೇರಿ ಕರ್ಕೊಂಡು ಹೋಗಿದ್ರು ಮಾಸ್ಟ್ರು. ರೈಸಡಿಯಲ್ಲೇ ಹೋಗ್ಬೇಕು, ರೋಡಲ್ಲಿ ಹೋಗುವಾಗ ವೀಕಲ್ಸ್ ಹಿಂದಿನ ಬಂದದ್ದಕ್ಕೆ ನಮ್ಗೆ ಪ್ರಾಬ್ಲಮ್ ಆಗುದಿಲ್ಲ. ಹೀಗೆ ಕೇಳಿ ಯಾರಿಗಾರು ಗೊತ್ತಿಲ್ಲ, ಕಾಲೇಜ್ನವ್ರಿಗೆ ಗೊತ್ತಿತ್ತು. ಗದ್ದೆ ಕಡೆ ಕರ್ಕೊಂಡು ಹೋಗ್ತಿದ್ರು. ಎಲ್ಲ ಬಗೆದು ಧಾನ್ಯ ಅದು ಇದು ಮರಗಳು, ಗಿಡಗಳು, ಹಣ್ಣುಗಳು ಎಲ್ಲಾ ವಿಷಯದಲ್ಲಿ ಪ್ರಾಕ್ಟಿಕಲ್ ಇತ್ತು ಮುಂಚೆ. ಏನು ಈಗಿನ ಹೈಫೈ ಎಜುಕೇಶನ್ ಅಲ್ಲ. ಆದ್ರೆ ಈಗ ಮಾತ್ರ ಅದು ಈಗ ಯಾರ ಕೇಳಿ ಸಾಸಿವೆ ಯಾವುದು, ಮತ್ತೆ ಜೀರಿಗೆ ಯಾವುದು, ಮೆಂತೆ ಯಾವುದು, ಅದು ಹುರುಳಿ ಯಾವುದು, ಪರ್ಚೇಸ್ ಯಾವುದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಪ್ರಾಕ್ಟಿಕಲ್ ಇಲ್ಲ ವ್ಯವಸ್ಥೆ. ಮುಂಚೆ ನಾವೆಲ್ಲ ಚಿಕ್ಕದಿರೋ ಎಲ್ಲ ಪ್ರತಿಯೊಂದು ಗೊತ್ತಿತ್ತು. ಈಗ ಫೆಸಿಲಿಟಿ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ಆದ್ರೆ ಬಾಕಿದು ಮತ್ತೆ ಇನ್ನೊಂದು ಮುಂಚಿನ ಈಗ ಕಷ್ಟ ಬಿಡ್ಲಿಕ್ಕೆ ಯಾರು ತಯಾರಿಲ್ಲ. ಯಾಕಂದ್ರೆ ಮುಂಚೆ ನಾವೆಲ್ಲ ತುಂಬಾ ಜನ ಮಕ್ಕಳು ತಂದೆಯವರು. ಹಾಗೆ ಈಗ ಇದರಲ್ಲಿ 1-2 ಮಕ್ಕಳು ಇದೆ. ನಾವು ಕಷ್ಟ ಬಿಟ್ಟಾಗ ಮಕ್ಕಳು ಬಂದು ಮಾಡ್ತಂತ ಎಲ್ಲರ ಈ ಉದ್ದೇಶ. ಆದ್ರೆ ಅದರಿಂದಾಗಿ ಬೇರೆ ಸಹ ಎಲ್ಲ ಪ್ರಾಬ್ಲಮ್ ತುಂಬಾ ಉಂಟು. ಯಾಕಂದ್ರೆ ಅವರಿಗೆ ಬೇಸಿಕ್ ಯಾವುದು ಗೊತ್ತಿರೋದಿಲ್ಲ, ಕಷ್ಟ ಸುಖ ಗೊತ್ತಿರೋದಿಲ್ಲ. ನಾನು ಹೇಳುದಾದ್ರೆ ಅದೇ ಮಕ್ಕಳಿಗೆ ನಾವು ಫ್ಯಾಮಿಲಿ ಹೇಗೆ ಮೇಂಟೈನ್ ಮಾಡಿ ಇಲ್ಲ. ಇದನ್ನ ನಾನು ಹೇಳ್ತೀನಿ ನಿಮಗೆ, ಇದೊಂದು 10-15 ವರ್ಷ ಹೋದ್ರೆ ಜಾಯಿಂಟ್ ಫ್ಯಾಮಿಲಿ ಅಂತಲೇ ಇರೋದಿಲ್ಲ. ಅಣ್ಣ ಈ ಎಲ್ಲ ಬಿಟ್ಟು ಸಂಬಂಧಗಳು ಗೊತ್ತಿಲ್ಲ. ಎಲ್ಲರ ಅಂಕಲ್ ಆಂಟಿ ಅಂತ ಹೇಳುದು. ನಿಮ್ಗೆ ಅಣ್ಣ ತಮ್ಮ ಚಿಕ್ಕಪ್ಪನ ಮಗ ಏನಾಗಬೇಕು, ಅತ್ತೆ ಮಗ ಏನಾಗಬೇಕು, ಯಾವ್ದು ಅದು ಸಹ ಗೊತ್ತಿರೋದಿಲ್ಲ.
ಏನ್ ಮಾಡ್ತೀವಿ ಈಗ ಯಾಕೋಸ್ಕರ ಯಾಕೆ ಇದೆಲ್ಲ ಆಗ್ತಾ ಇದೆ? ಎಂತ ಈಗ ಈಗ ಎಂತ ಗೊತ್ತಾ? ಬಂದ್ರು ಮೊಬೈಲ್ ಆದಷ್ಟು ಅದಕ್ಕೋಸ್ಕರ ಇಂಥ ಹವ್ಯಾಸಗಳನ್ನ ಸ್ವಲ್ಪ ಬೆಳೆಸ್ಕೊಳ್ಬೇಕು. ನಾವು ಶಾಲೆಯಲ್ಲಿ ಒಂದು ವರ್ಕ್ಶಾಪ್ ಎಲ್ಲ ಮಾಡ್ತಿದ್ದೆವು. ಅಲ್ಲಿ ಹೋದ್ರೆ ಒಂದೇ ಒಂದು ಜನ ಮೆಂಬರ್ ಆಗುದು ನಾವು ವರ್ಷ ಮಾಡಿ. ಅಷ್ಟು ಇಲ್ಲ, ಆಸಕ್ತಿ ಇಲ್ಲ. ನೆಹರು ಕ್ಲಬ್ ಇದು ಆದ್ರೆ ಫ್ರೀ ಮೆಂಬರ್ಶಿಪ್ ನಮ್ಗೆ, ಆದ್ರೆ ಸಹ ಯಾರೋ ಬರ್ಬೇಕು. ಮುಂಚೆ ಟೀಚರ್ಸಿಗೆ ಇಂಟ್ರೆಸ್ಟ್ ಇತ್ತು, ಈಗ ಯಾರೋ ಒಬ್ಬರಿಗೆ ಸೀಟ್ ಇದ್ದು ಮತ್ತೆ ಅವರು ಟ್ರಾನ್ಸ್ಫರ್ ಆಗಿ ಹೋದ್ರೆ ಅಥವಾ ಬೇರೆ ಹೋದ್ರೆ ಬೇರೆಯವರಿಗೆ ಇಂಟ್ರೆಸ್ಟ್ ಇಲ್ಲ. ಸರ್ ಈ ತರ ಮಾಡ್ಲಿಲ್ಲ ಅಂದ್ರೆ ಮುಂದುವರಿಸುವವರು ಯಾರು? ಅದೇ ಫಿಲೇಟಲ್ಲಿ ಅದು ಕೆಲವರು ಮಾತ್ರ ಅಲ್ಲ, ಬಟ್ ಇದು ಫಿಲೇಟಲಿ ಅಂತ ಹೇಳಿದ್ರು ಜಾಗತಿಕವಾದ ಒಂದು ನಿಮ್ದು ಹಾಬಿ. ವಿಕ್ಟೋರಿಯಾ ಕ್ಲೀನ್ ಹತ್ರ ಇರುವಷ್ಟು ಕಲೆಕ್ಷನ್ಸ್ ಮತ್ತೆ ಇದು ಬೇರೆ ಎಲ್ಲೇ ಇಲ್ಲ ಅಷ್ಟು ಜಾಗತಿಕ. ಈಗ ನೀವು ಫಾರೆನ್ ನೋಡಿ, ಅಲ್ಲಿ ಒಂದು ನೀವು ಇದಕ್ಕೆ ಪೋಸ್ಟ್ ಆಫೀಸ್ ಹೋದ್ರೆ ನಾನು ಫಿಲೇಟಲಿ ನಾವು ಜಾಸ್ತಿ ಅಣ್ಣ ತಮ್ಮಂದ್ರಾಗ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಒಳ ಸರ್ಕು ಕೂತ್ಕೊಳಿಸಿ ನಿಮ್ಗೆ ಗೊತ್ತೇ ಫ್ಯಾಮಿಲಿ ಅವರ. ಸರ್ ನಮ್ಗೆ ಸ್ವಲ್ಪ ನೋಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ನಮ್ಗೆ ನಿಧಾನಕ್ಕೆ? ಮೇನ್ ಯಾವ್ದು? ಮೇನ್ ಒಟ್ಟಿಗೆ ಎಲ್ಲ ಕಂಟ್ರೀಸು ನನ್ನ ಹತ್ರ ಅದೇ ಮೂರು ಕರೆನ್ಸಿ ಉಂಟು. 364 ಕಂಟ್ರೀಸ್ 3. ಇದರಲ್ಲಿ ನೋಡಿ ಇದು A to Z ನಾನು ಅರೇಂಜ್ ಮಾಡಿದೆ ಹೇಗೆಂದ್ರೆ ಇದು ABC. ಯಾವ ಕಂಟ್ರಿ ಇದರಲ್ಲಿ ನಿಮ್ಗೆ ಡೀಟೇಲ್ ಇಲ್ಲೇ ಸಿಗ್ತದೆ, ಹೇಳ್ಬೇಕು ಅಗತ್ಯ. ಅಂಗೋಲಾ ಕಂಟ್ರಿಯಲ್ಲಿ ಲೊಕೇಶನ್ ಯಾವ ಕಂಟ್ರಿ ಇದೆ ಅಂತ ಡೀಟೇಲ್ ಎಲ್ಲ ಉಂಟು. ಹಾಗೆ ಅಲ್ಲಿದು ಸ್ಕೆಚ್, ಅದ್ರ ಮೇಲೆ ಅಲ್ಲಿದು ಫ್ಲಾಗ್ ಇದೆ, ಇದು ಅಲ್ಲಿದು 3 ಸ್ಟ್ಯಾಂಪ್, ಅದ್ರ ಮೇಲೆ 3 ಕರೆನ್ಸಿ. ಇನ್ನು ಒಂದು 2 ಉಂಟು, ಅದನ್ನ 3 ಮಾಡ್ಲಿಕ್ಕೆ ಆಗ್ಲಿಲ್ಲ. 1 ವರ್ಷ ನಾನು ಟ್ರೈ ಮಾಡಿ ಒಂದು ಸಿಕ್ಕಿದೆ. ಅಷ್ಟು ಕಷ್ಟ ಇದೆ. ನೀವು ಸ್ಟಾರ್ಟ್ ಮಾಡುವಾಗ ನಿಮ್ಗೆ ಎಲ್ಲ ಸಿಗ್ತದೆ ಸುಲಭ. ಸ್ಟ್ಯಾಂಪ್ ಸಹ ಹಾಗೆ, ನಾವು ಸ್ಟಾರ್ಟ್ ಮಾಡುವಾಗ ಎಲ್ಲ ಸಿಗ್ತದೆ, ಮುಂದೆ ಹೋದ ಹಾಗೆ ಒಂದೊಂದು ಸಿಗಲ್ಲ. ಸಿಕ್ಕುದಿಲ್ಲ. ಸರ್ ಯಾರಿಗಾದ್ರೂ ಈಗಿನ ವಿದ್ಯಾರ್ಥಿಗಳಿಗೆ ಇದನ್ನ ಕಲಿಬೇಕು, ಇದ್ರ ಮೇಲೆ ಆಸಕ್ತಿ ಇದೆ ಅಂತ ಹೇಳುವವರಿಗೆ ನೀವು ಒಂದು ಹಿರಿಯರ್ ಆಗಿ ಏನಂತ ಹೇಳಿ? ನಾನು ಹೇಳುದು ನಿಜದಾಗಿ ನಾವು ಮಕ್ಕಳಿಗೆ ಮನೆಯಲ್ಲಿ ಪ್ರೋತ್ಸಾಹ ಕೊಡ್ಬೇಕು. ಯಾರು ಹಿರಿಯರು ಮೊಬೈಲ್ ಅವರ ಕೈಲಿ ಕೊಡ್ಬೇಡಿ, ಅದನ್ನ ತೆಗೆದಿಡಿ. ಮೊಬೈಲ್ ಅದೇ ಕೊಟ್ಟೆ ಅದನ್ನು ಕೂತಿದೆ. ದೊಡ್ಡವರಿಗೆ ಸಮೇತ ಹುಚ್ಚ ಆಗ್ತದೆ, ಮಕ್ಕಳಿಗೆ ಅದೇ ಆಗ್ತದೆ. ಮಗ ಕೂಗಿದಂತೇಳಿ ಮೊಬೈಲ್ ಕೊಡ್ತಾರೆ, ಕೂಡುದು. ಈ ತರ ಹವ್ಯಾಸ ಬೆಳೆಸ್ಬೇಕು. ಇಂಥದ್ದೇ ಹವ್ಯಾಸಗಳು ಜೀವನಕ್ಕೆ ಪಾಠ ಕಲಿಸ್ತದೆ. ಒಂದು ನೀವು ಇಷ್ಟು ಕಲೆಕ್ಷನ್ ಮಾಡ್ಬೇಕಾದ್ರೆ ನಾನು ಎಷ್ಟು ಕಷ್ಟ ಬಿಟ್ಟಿದ್ದೀನಿ ನನಗೆ ಮಾತ್ರ ಗೊತ್ತಾಯ್ತಾ. ಒಂದು ಕಲೆಕ್ಷನ್ ಒಂದು ಕಡೆ ನನ್ನ ಇಲ್ಲದ ಕರೆನ್ಸಿ ಒಂದು ಉಂಟು ಅಂತ ಉಡುಪಿಯಲ್ಲಿ ಹೇಳಿ ನಾನು ಉಡುಪಿ ಹೋಗಿ ಬಂದೆ ತಗೊಂಡು, ಗೊತ್ತಾಯ್ತಾ. ಹಾಗೆ ಸುಮ್ಮನೆ ಆಗುದಿಲ್ಲ.